ಮೊದಲು ಸೈಬರ್ಗೆ ರಿಜಿಸ್ಟ್ರೇನೇ ಮಾಡ್ತಿರ್ಲಿಲ್ಲ, ಅದಕ್ಕೆ ಅವಕಾಶ ಇರಲಿಲ್ಲ. ಸೈಬರ್ ಕ್ರೈಮ್ ರಿಜಿಸ್ಟರ್ ಮಾಡಕ್ಕೆ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಇಲ್ಲ ರೀ ನಮ್ಗೆ ಇಲ್ಲೇನು ಆ ಥರದ್ದಿಲ್ಲ, ಹೋಗ್ರಪ್ಪ ಅಲ್ಲೆಲ್ಲ ಒಂದು ಅಲ್ಲೋಗಿ ಅಂತ ಇಲ್ಲೋಗಿ ಅಂತ ಹೇಳೋರು. ಒಂದು ಸೆನ್ ಪೊಲೀಸ್ ಸ್ಟೇಷನ್ ಅಂತೇಳಿ ಜಿಲ್ಲೆಗೆ ಒಂದು ಪೊಲೀಸ್ ಸ್ಟೇಷನ್, ಅದು ಈಗ ಏನು ಮಾಡಿದ್ದೀವಿ ಅಂದರೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಹಾಗಾಗಿ ರಿಜಿಸ್ಟ್ರಿ ಜಾಸ್ತಿ ಆಗುತ್ತೆ, ನಂಬರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನ ನಾವು ರೆಗ್ಯುಲರ್ ಆಗಿ ನಾವು ಮಾನಿಟರ್ ಮಾಡ್ತೀವಿ, ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತೀವಿ. ಈಗ ನೋಡಿ, ಲಾಸ್ಟ್ ಇಯರು 22,000ಕ್ಕೂ ಹೆಚ್ಚು ರಿಜಿಸ್ಟರ್ ಆಗಿತ್ತು. ಈ ವರ್ಷಕ್ಕೆ 25-26ಗೆ 14,000ಕ್ಕೆ ಇಳಿದಿದೆ. ನಾವು ಇವಾಗ ಅದ್ರ ಮೇಲೆ ಸ್ಟೆಪ್ಸ್ ತಗೊಳ್ಳೋದಕ್ಕೆ ಜಾಸ್ತಿ ಮಾಡಿದ್ದೀವಿ. ನಮ್ಮಲ್ಲೂ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಈಗ ಅದು ಕೂಡ ಕಡಿಮೆ ಆಗುತ್ತೆ. ಸರ್, ಅದು ಸಪರೇಟ್ ವಿಂಗ್ ಏನೋ ಮಾಡ್ಬೇಕನ್ನುವಂಥದ್ದು ಮಾಡಿದ್ದೀವಿ ಇಲ್ಲ. ಈಗ ಅದಕ್ಕಾಗಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿದ್ವಿ. ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ಏನಂತ ಹೇಳಿದ್ರೆ ಒಂದು DGP ಪೋಸ್ಟನ್ನು ಕ್ರಿಯೇಟ್ ಮಾಡಿ ಅದರ ಕೆಳಗಡೆ ADGಗಳು, IG ಗಳು, SP ಗಳು ಅವ್ರನ್ನೆಲ್ಲ ನಾವು ಮಾಡಿದ್ದೀವಿ. ಅದು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ಅದನ್ನ ಮಾಡಲಾಗಿ ಈಗ ನಮಗೆ 14,000ಕ್ಕೆ ಬಂದಿದೆ. ಸೊ ಈ ರಿಜಿಸ್ಟ್ರಿ ಕಮ್ಮಿ ಆಗ್ತಾ ಇದೆ ಅಂದರೆ ನಾವು ಅದನ್ನು ಆ ಕೇಸಸ್ಗಳನ್ನ ಹಿಡಿದು ಸಾವಿರಾರು ಕೋಟಿ ರೂಪಾಯಿ ರಿಕವರಿ ಮಾಡಿದ್ದೀವಿ ಸೈಬರಲ್ಲಿ. ಇನ್ನೂ ಅದು ಮೊನ್ನೆ ಬೆಳಗಾಂನಲ್ಲೂ ಕೂಡ ಆಗಿದೆ. ಅದರಿಂದ ಈಗ ಇನ್ನೂ ಹೆಚ್ಚೆಚ್ಚು ಕೇಸಸ್ಗಳು ಬಂದಂಗೆಲ್ಲ ಅದಕ್ಕೆ ನಾವು ಆಕ್ಟಿವ್ ಆಗಿ ಕೆಲಸ ಮ್ಯೂಲ್ ಅಕೌಂಟ್ಸ್ ಅಂತ ಇರ್ತಾವೆ. ಅವನ್ನೆಲ್ಲೋ ಕೂತ್ಕೊಂಡು ಎಲ್ಲೋ ಅಕೌಂಟ್ ಓಪನ್ ಮಾಡ್ಕೊಂತಾನೆ, ನಮಗೆ ಮಾನಿಟರ್ ಮಾಡೋದು ಕಷ್ಟ ಆಗುತ್ತೆ. ಅದನ್ನೇ ಈಗ ನಾವು ಟೆಕ್ನಾಲಜಿ ಚಾಲೆಂಜಸ್ ಅಂತ ಹೇಳೋದು. ನಮಗೆ ಎಲ್ಲೋ ಈಗ ಒಂದು ಉದಾಹರಣೆ, ಒಂದು ಮೆಸೇಜ್ ಬರುತ್ತೆ ನಮಗೆ, ಇಂಥ ಬೆಳಗಾಂ DC ಆಫೀಸಲ್ಲೋ ಎಲ್ಲೋ ಬಾಂಬ್ ಇಟ್ಬಿಟ್ಟಿದೀವಿ ಅಂತ ಅವನ ಮೇಲ್ ಆಗ್ತದೆ. ಅವನು IP ಅಡ್ರೆಸ್ ಎಲ್ಲಿರುತ್ತೆ ಅಂತಂದರೆ ಅವನೆಲ್ಲೋ ಯಾವ ಕೊರಿಯನೋ ಯಾವ್ದು ರಷ್ಯಾನೋ ಯಾವುದೋ ಒಂದು ಅಲ್ಲಿ ಅಕೌಂಟ್ ಮಾಡಿರ್ತಾನೆ. ವಿ ಕಾಂಟ್ ಕ್ಯಾಚ್ ಹಿಮ್. ಸರ್, ಈ ಬೆಳಗಾವಿಯಲ್ಲಿ ಎರಡು ಟ್ರಾಫಿಕ್ ಪೊಲೀಸ್ ಹೆಚ್ಚಿಸೋದು ಮಾಡ್ತಾರೆ. ಇದು RBI ಕೋಆರ್ಡಿನೇಷನ್ ಮೀಟಿಂಗ್ ಅಂತ ಕರೀತಾರೆ. ಅದರಲ್ಲಿ ಈ ಇಶ್ಯೂ ಚರ್ಚೆ ಆಗಿದೆ. ಅವರು ಇನ್ಸ್ಟ್ರಕ್ಷನ್ಸ್ ಅನ್ನ ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಕೊಟ್ಟಿದ್ದಾರೆ ಈಗಾಗಲೇ. ಅದನ್ನ ನಾವು ಉಪಯೋಗ ಮಾಡಿಕೊಂಡು RBI ಗೈಡ್ಲೈನ್ಸ್ ಮೇಲೆ ಕೆಲಸ ಮಾಡಬೇಕಾಗುತ್ತೆ, ಮಾಡ್ತೀವಿ.